ಕಲ್ಲುಗಳ ಮೇಲೆ ಆದ್ರೆ ಏನು ಸ್ವೀಟ್ ಹಿಡಿದ್ರೆ ಏನೇನು ಇರ್ತೈತೆ ಬಂದರೆ ಮಾಡಬೇಕಿಲ್ಲ ಅಂದರೆ ಮಾಡ್ಬೋದು. ಆಮೇಲೆ ಇಲ್ಲ ನಾನು ಎಲೆಕ್ಟ್ರಿಕ್ ಕಲರ್ ಆಡ್ತೀನಿ ಅಂದರೆ ಅದು ನಿಮ್ಮ ಮಿಸ್. ಓಹೋ ಮತ್ತೆ ಇವಾಗ ನಾವು ಫಾರಿನ್ ಅಲ್ಲಲ್ಲ. ಹಾಂ 6 ವರ್ಷಗಳಿಂದ ಆ್ಯಕ್ಚುಲಿ ಮುಳುಗೋಗಿತ್ತು ಮಗನೇ. ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶುವಲ್ ಯಾವಾಗೂ ತಿನ್ನೋ ಹತ್ರ ಬ್ರೇಕ್ಫಾಸ್ಟು. ಸ್ನ್ಯಾಪ್ ಹಾಕ್ಬೇಡ, ಫಸ್ಟ್ ತಿನ್ನು ಆಮೇಲೆ ಸ್ನ್ಯಾಪ್ ಹಾಕು. ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬಿಡದಿಯಿಂದ. ಇಲ್ಲಿ ಬಿಡದಿಯಲ್ಲಿ ಫುಲ್ಲು ರಶ್ ಇದೆ, ಎಲ್ಲ ತಿಂದಿದ್ದಾಯಿತು ನೋಡಿ, ತುಂಬ ರಶ್ಶು. ಇಲ್ಲಿ ನಮ್ಮ ಅಕ್ಕ ಅವರೆಲ್ಲ ಕಾಫಿ ಟೀ ಡಿಕಾಷನ್ ಕುಡಿತಾ ಇದ್ದಾರೆ. ನಂದು ಎಲ್ಲ ನಾಷ್ಟ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ನೆಕ್ಸ್ಟು ಇವಾಗ ಹೋಗ್ತಾ ಇರೋದು ಎಲ್ಗಂದರೆ ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಿಮಿಷಾಂಬ ಟೆಂಪಲ್ ಬಂದಿದ್ದೀವಿ. ಪೂಜಾ ಸಾಮಾನೆಲ್ಲ ಇಸ್ಕೊಂಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ 6 ಜನನೇ ಇದ್ದಿಲ್ಲ. ಹಿಂಗೆ ಇಲ್ಲೇ ಹಾಕಿದ್ದೆ ಗಾಡಿ ಬರ್ತಡೇಗೆ. ಅವತ್ತು ಬಂದಾಗ ಬೇಗ ಬಂದಿದೆ. ಹಾಂ ಬೇಗ ಬಂದು ಫಸ್ಟ್ ಇಲ್ಲಿಗೆ ಬಂದ್ಬಿಟ್ಟು ಆಮೇಲೆ ಹೋಗಿದ್ದೆ. ಯಾರಿದ್ದೀರ ಜನ? ಕೇರೆ ಸರ್, ಇನ್ನೇ ಇರ್ತೈತೆ ನೀರು. ಈ ಕಲ್ಲುಗಳ ಮೇಲೆ ಆದ್ರೆ ಏನು ಸ್ವೀಟ್ ಹಿಡಿದ್ರೆ ಏನೇನು ಇರ್ತೈತೆ? ದೇವಸ್ಥಾನ ತುಂಬ ಹೋಗಿತ್ತ? ಯಾವಾಗ? ಏ ಸುಮ್ಮನೆ ಇರ್ಬೋ. ಅಭಿಷೇಕ ಇಲ್ಲ ಏನಿಲ್ಲ, ದೇವರಿಗೆ ಅಲ್ಲಿ ಗಂಟ ತುಂಬಿರಲ್ಲ ಇತ್ತು, ಇಲ್ಲಿ ಗಂಟ ತುಂಬಿರುತ್ತೆ. ಅಮ್ಮಿಟ್ಲು ಗಂಟ ಬಂದಿರುತ್ತೆ ಅಷ್ಟೇ. ದೇವಸ್ಥಾನ ಒಳಗೆ ನೀರಿದ್ವಾ? ರೈಡಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಎಕ್ಕಾಗಿ ಬರ್ದಿರ ಎಲ್ಲ ಆರ್ಸ್ ರೈಡಿಂಗ್ ಮಾಡಿದ್ರೆ ಹೆಂಗೆ ಆಗೋದು ನೋಡಿ. ಬಂದರೆ ಮಾಡಬೇಕಿಲ್ಲ ಅಂದರೆ ಮಾಡ್ಬೋದು. ಟಿಪ್ಪು ಸುಲ್ತಾನ್ ಬಂದಿದ್ದೀವಿ ಇವಾಗ. ಜನ ನೋಡಿದ್ರೆ ಬೇಜಾನಿದ್ದಾರೆ ಇಲ್ಲಿ. ಫುಲ್ಲು ಈ ಕಾರ್ಗಳಲ್ಲೇ ಫುಲ್ಲು ಜನ. ಯಾವಾಗ ಚಿಕ್ಕ ವಯಸ್ಸಲ್ಲಿ ಬಂದಿದ್ದಂತೆ ನನಗೆ ಜ್ಞಾಪನ ಇಲ್ಲ. ಇವಾಗ ನೋಡಿದ್ರೆ ಜ್ಞಾಪನ ಇರುತ್ತೆ ಅಂತ ಬಂದಿದ್ದೀನಿ. ಸ್ಕೂಲವರೇ ಇದ್ದಾರೆ ಫುಲ್ಲು. ಅದಕ್ಕೆ ಅಲ್ಲಿ ನೋಡಿದ್ರೆ ಇನ್ನೂ ಬೇಜಾನ್ ಜನ ಇದ್ದಾರೆ. ಈ ಕಾರ್ಗಳಲ್ಲಿ ಒಬ್ಬೊಬ್ರು ಇಬ್ಬರು ಬಂದ್ಬಿಟ್ಟು ಈ ಕಾರ್ಗಳಿದ್ದಾವೆ. ಜನಗಳು ಅದೆಷ್ಟಿದ್ದಾರೋ ಗೊತ್ತಿಲ್ಲ. ಹಾಂ, ಉಳಿಸಿ ಸ್ವಲ್ಪ ಡೀಸೆಲು ಪೆಟ್ರೋಲು. ಆಮೇಲೆ ಇಲ್ಲ ನಾನು ಎಲೆಕ್ಟ್ರಿಕ್ ಕಲರ್ ಆಡ್ತೀನಿ ಅಂದರೆ ಅದು ನಿಮ್ಮಿಷ್ಟ, ಏನೋ ಮಾಡ್ಕೊಳ್ರಿ. ಇನ್ನೇನು ಸೈಕ್ ಸಮಾಚಾರ? ಇಲ್ಲ ಹಿಂಗೆ ನೆಕ್ಸ್ಟ್ ಬೂವರ ಸ್ವಾಮಿ ಅನ್ಕೊಂಡು. ಅದು ಹೆಂಗೈತೋ ಇಲ್ಲೇ ಟಿಪ್ಪುನು ಸುಲ್ತಾನ್ ಹೆಂಗೈತೋ. ಏನು ಜಾಸ್ತಿ ಸ್ಕೂಲವ್ರೆ ಈಗ ನೋಡು. ಈ ವೀಕೆಂಡ್ ಬೇರೆ ಬಂದ್ಬಿಡ್ತಾ ಇತ್ತು. ವೀಕೆಂಡ್ ಬರೋಕ್ಕೆ ಬೇಜಾರಪ್ಪ, ಬಲೆ ಬೆಚ್ಚೆ. ವೀಕ್ ಡೇಸೇ ಬರಬೇಕು. ರಜಾ ಹಾಕ್ಕೊಂಡು ಹೋಗು, ರಜಾ ಇಲ್ಲ ಅಂದರೆ ಆರಾಮಾಗಿ ನೋಡ್ಬೋದು. ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಮಗೆ ಆನ್ಲೈನ್ ಟಿಕೆಟ್ ಮಾಡಬೇಕಂತೆ. ಅದಕ್ಕೆ ಇವಾಗ ಸ್ಕ್ಯಾನ್ ಮಾಡ್ತಾಯಿದ್ದಾರೆ ಅಲ್ಲಿ ನಮ್ಮವರು. ನಾವೇನೋ ನಾರ್ಮಲ್ ಟಿಕೆಟು ಅಂದ್ಕೊಂಡು ಬಂದರೆ ಓಹೋ ಮತ್ತು ಇವಾಗ ನಾವು ಫಾರಿನ್ ಅಲ್ಲಲ್ಲ. ಇಷ್ಟೊಂದು ವ್ಯತ್ಯಾಸನ? ಅವರು ನಮ್ಗೆ ಕಮ್ಮಿ ತಾನೆ, ನಮಗೆ ಕಮ್ಮಿ ಆದರೆ ಸಾಕು. ಇಲ್ಲೇ ನಾವು ಆನ್ಲೈನ್ ಎಂಟರ್ ಮಾಡ್ತಾ ಇದ್ದೀವಿ. ಫಾರಿನರ್ಸ್ಗೆ 250, ನಮಗೆ 20 ಈ ಥರ ಇರಬೇಕು. ಸಖತ್ತಾಗೈತೆ. ಆದರೆ ಬಿಸಿಲು ಇದ್ದಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು. ಸೈಕಾಗಿದೆ. ಎಷ್ಟು ವರ್ಷದಮ್ಮ ಇದ್ದರು? ಎಷ್ಟು ವರ್ಷ ಆಯ್ತು ಕಟ್ಟಿದ್ದು? ಎಷ್ಟು ವರ್ಷ ಆಯಿತು ಕಟ್ಟಿ ಅಂತ ಹೇಳ್ತಾರೆ. ಅಂದಾಜು ಪುರಾತನ ಕಾಲದ. ಇದು ಸ್ಥಾಪನೆ ಆಗಿದ್ದು ಬಂದು 1799 ಫುಲ್ಲು ನೀಟ್ ಆ್ಯಂಡ್ ಹೈಜೀನಿಕ್ ಆಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ ನೋಡಿ, ಗೋಡೆಯಲ್ಲಿ ಸಖತ್ತಾಗಿದೆ.
19ನಲ್ಲೇ ನೋಡಿ ಹೇಗೆ ಮಾಡಿದ್ದಾರೆ ಅಂತ. ಸಖತ್ತಾಗಿದೆ ಆರ್ಕಿಟೆಕ್ಚರಾ. ಓಕೆ, ಸಖತ್ತಾಗಿದೆ. ಏನ್ ಡಿಸೈನ್, ಏನು ಕತೆ, ಆವಾಗಲೇ ಎಂಥ ಪಿಲ್ಲರ್. ಇವಾಗ ಕೂಡ ಈ ಥರ ಪಿಲ್ಲರ್ ಮಾಡೋಕ್ಕಾಗಲ್ಲ. ಇದ್ರಲ್ಲೂ ಹಂಗೆ ಅಲ್ಲ, ಹಂಪಿ ಆ ಕಡೆ ಬಿಡು, ಇನ್ನೂ ಸೈಕು. ಶಿಲ್ಪಿಗಳ ಕೆತ್ತನೆ. ಫರ್ನಿಚರ್ ನೋಡಿ ಆಗಲೇ ಹೇಗಿದೆ ಅಂತ. ಫರ್ನಿಚರ್ ಆಫ್ ಟಿಪ್ಪುಸ್ ಪೀರಿಯಡ್ ಅಂತ ಇದೆ. ಕೋಟೆಯ ರಾಜ. ಹೇಗಿತ್ತು ಟಿಪ್ಪು ಸುಲ್ತಾನು? ಚೆನ್ನಾಗಿತ್ತು. ನಿಮ್ಗೇನು ಅನಿಸ್ತು? ಅವರು ಏನು ಸರಿ ಅದೇನದು ಅಪ್ಗ್ರೇಡ್ ಮಾಡಬೇಕು ಅಂದರೆ ಅಲ್ಲಿ ಒಳಗಡೆ ಲೈಟ್ಸ್ ಹಾಕಬೇಕು, ಏನೂ ಕಾಣಿಸೋದೇ ಇಲ್ಲ. ಅದು ಆಗಿನ ಕಾಲದಲ್ಲಿ ಹಂಗೆ. ಬಿಸಿಲು ತುಂಬ ಇದೆ. ಅಪ್ಡೇಟ್ ಮಾಡಬೇಕಾದ್ರೆ ಅಪ್ಡೇಟ್ ಇರಲಿ. ಆರ್ಕಿಟೆಕ್ಚರ್ ಹಾಂ, ಅದು ವಾಲಲ್ಲಿ ಫುಲ್ಲು ನೀಟಾಗಿ ಒಂದು ಸ್ಟೋರಿ ಏನಿದೆ ಆ ಸ್ಟೋರಿ ಎಲ್ಲ ನೀಟಾಗಿ ಬಿಡಿಸಿದ್ದಾರೆ. ಹಾಂ, ಚೆನ್ನಾಗಿದೆ. ಬಂದು ನೋಡಿ. ಈ ಕಡೆ ಶ್ರೀರಂಗಪಟ್ಟಣ ಕಡೆ ಬಂದರೆ ವಿಸಿಟ್ ಮಾಡಿ. ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಇವಾಗ ಗೈಸ್. ಸಕ್ಕತ್ತಾಗಿದೆ ಗೈಸ್. ನೋಡಿ ಇಲ್ಲೆಲ್ಲ ತೆಂಗಿನ ಮರಗಳು, ಎಲ್ಲ ಗ್ರೀನರಿ ಎಲ್ಲ ಸಕ್ಕತ್ತಾಗಿದೆ. ಗೋಪುರ ನೋಡಿ ಗೈಸ್, ಗೋಪುರ ಮಸ್ತಾಗಿದೆ. ಎಲ್ಲ ಹಳೇ ಕಾಲದ ದೇವಸ್ಥಾನಗಳೇ ಸಖತ್ತಾಗಿದೆ. ಅಂದರೆ 2 ಕಣ್ಣು ಸಾಲದು ನೋಡೋಕ್ಕೆ. ಆವಾಗಲೇ ಆದ ಥರ ಕಟ್ಟಿರ್ತಾರೆ, ಸಖತ್ತಾಗಿರುತ್ತೆ. ನೋಡಿ ಗೋಪುರ ಹೆಂಗಿದೆ ಅಂತ ಆ ಥರದಿಂದ ತೋರಿಸ್ತೀನಿ ಇವಾಗ. ಅಲ್ಲಿಂದ ಅವರ ಕೈಗೆ ಜನ. ಓಹೋ, ಅಲ್ಲಿಂದ ಅವರ ಜನ ಧರ್ಮ ದರ್ಶನ ಮಾಡಿ ಪಾವನ ಆಗಿಬಿಟ್ಟಿದ್ದೀವಿ. ಫೈನಲಿ ಡನ್ ಗೈಸ್. 1 ಕಾಲ ಅವರ್ ಆಯಿತು. ಏನು ಜನ, ಯಪ್ಪ ಬೆಂಕಿ. ಹೂವಾರ ಸ್ವಾಮಿಯಲ್ಲಿ ತಣ್ಣಗಿದೆ ಬಿಸಿಲಲ್ಲೂ, ಯಾಕಂದರೆ ನೀರು ಮುಂದೆ ನಿಂತಿದ್ದೀನಿ. ಚಿಕ್ಕ ಮಕ್ಕಳು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾವೇನು ಮಾಡ್ತಾ ಇದ್ದೀವಿ? ಸರಿ, ನೀವು ಹಿಂದೆ ನೋಡ್ತಾ ಇದ್ದೀರಲ್ಲ, ಈ ಕಲ್ಲುಗಳೆಲ್ಲ ಇದೆಯಲ್ಲ, ಈ ಕಲ್ಲುಗಳೆಲ್ಲ ಖಾಲಿ ಆಯಿತು ಅಂದರೆ ಆವಾಗ ದೇವಸ್ಥಾನ ಫುಲ್ಲು ಕಂಪ್ಲೀಟ್ ಆಗಿದೆ ಅಂತ. ಇಲ್ಲ ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ, ಇನ್ನೂ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದಾಗ ಹೇಳಿದ್ದೆ ದೇವಸ್ಥಾನ ಹೆಂಗೆ ಏನು ಅಂತ. ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ. ದರ್ಶನ ಏನೋ ಆಯಿತು, ಒಂದು 5 to 10 minutes ಅಷ್ಟೇ ದರ್ಶನ. ಭೂವರ ಸ್ವಾಮಿಯಲ್ಲಿ ಪ್ರಸಾದ ಸ್ವೀಕರಣೆ ಮಾಡಿದ್ದೀವಿ, ತಿಂತಾ ಇದ್ದೀವಿ ಮಧ್ಯಾಹ್ನದ ಊಟ. ನಾನಿವಾಗ ನಿಮ್ಗೊಂದು ತೋರಿಸ್ತೀನಿ. ಸೇಮ್ ನನಗೇನು ಫೀಲ್ ಆಗುತ್ತೆ ಅಂದರೆ, ಸಿಗಂದೂರಲ್ಲಿ ಲಾಂಚಲ್ಲಿ ಹೋಗ್ತೀವಲ್ಲ, ಸೇಮ್ ಆ ಥರನೇ ಅಲ್ಲೊಂದು ವ್ಯೂ ಇದೆ ಅಲ್ಲ, ಆ ಥರ ಸೇಮ್ ಸೆಂಟ್ರಲ್ ಫುಲ್ಲು ಮರಗಳು, ಒಳ್ಳೆ ಫಾರೆಸ್ಟ್ ಏರಿಯಾ ಥರ, ಆ ಥರ ಫೀಲ್ ಆಗ್ತಾಯಿದೆ. ಅದೇ ಇಲ್ಲಿ ಲಾಂಚ್ ಇಲ್ಲ ಅಷ್ಟೇ. ಸೊ ಗೈಸ್, ಹಿಂದೆ ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನ ಒಂದು ಸುಮಾರು ವರ್ಷಗಳಿಂದ ಆ್ಯಕ್ಚುಲಿ ಮುಳುಗೋಗಿತ್ತು. ಇವಾಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸನ್ಸೆಟ್ ಆಗೋ ಟೈಮಲ್ಲಿ ಬಂದಿದ್ದೀವಿ, ಇನ್ನೇನು ಕ್ಲೋಸಿಂಗ್ ಟೈಮು. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನೀವು ಚಂದ್ರಚಕೋರ ಫಿಲಮ್ ನೋಡಿದರೆ ಇದೆಲ್ಲ ಕಾಣಿಸುತ್ತೆ ನಿಮಗೆ. ಆ್ಯಕ್ಚುಲಿ ಮುಳುಗೋಗಿತ್ತು ಇದು, ಆ್ಯಕ್ಚುಲಿ ಹೇಳಬೇಕು ಅಂದರೆ. ಇವಾಗ ನೀಟಾಗಿ ಹೊಸದಾಗಿ ಸ್ಟ್ರಕ್ಚರ್ ನೀಟಾಗಿ ಎಲ್ಲೆಲ್ಲಿ ಬೇಕು, ಏನೇನು ಬೇಕು ಅಂತೆಲ್ಲ ನೀಟಾಗಿ ಮಾಡಿದ್ದಾರೆ. ಇಷ್ಟು ಮಾತ್ರ ಸಕ್ಕತ್ತಾಗಿದೆ, ಮಾತ್ರ ಪೀಸ್ ಆಗಿದೆ. ಇಷ್ಟು ಪೀಸ್ ಎಲ್ಲೂ ಸಿಕ್ಕಲ್ಲ. ನೋಡಿ ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ವೇಣುಗೋಪಾಲ ಸ್ವಾಮಿ, ಶ್ರೀರಂಗಪಟ್ಟಣ. ಇದನ್ನು ಸ್ವಲ್ಪ ಮುಂದೆ ಈ ಕಡೆ ಬ್ಯಾಕ್ ವ್ಯೂ ನೋಡಿ, ಫುಲ್ಲು ಲೇಕ್ ವ್ಯೂ ಥರ ಇದೆ. ಇದೆಲ್ಲ KRS ಬ್ಯಾಕ್ ವಾಟರ್ಸ್. ಇದು ಸೂಪರ್, ಎಷ್ಟು ಪ್ರಶಾಂತ. ನಾನು ಬಂದಾಗ 2 ವರ್ಷದಿಂದ ಕರೆಕ್ಟಾಗಿ ಹೇಳ್ತೀನಿ, ಅಷ್ಟೇ ಜನ ಅಲ್ಲಿ ಕುತ್ಕೊಂಡು ಆರಾಮಾಗಿ ಎಷ್ಟು ಪೀಸ್ ಆಗಿತ್ತು ಗೊತ್ತಾ. ಫುಲ್ಲು ಕ್ರೌಡ್ ಇತ್ತು ಜನ, ಅದಕ್ಕೆ ಎಲ್ಲಾರನ್ನೂ ಕಳಿಸ್ತಾ ಇದ್ದಾರೆ. ಇಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಕಾರುಗಳು. 6:30 ಕ್ಲೋಸ್ ಅಲ್ವಾ, ಅದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡಿ ರಶ್ಶು. ಸ್ಕೈ ಸಖತ್ತಾಗಿದೆ. ವ್ಯೂ ಮಾತ್ರ ನಾವು ಬಂದಿದ್ದ ಟೈಮ್ ಮಾತ್ರ ಸೈಕ್. ಇನ್ನೊಂದು ನೋಡ್ದ ನೀನು? ಎಲ್ಲ ನಾವು ಒಂದತ್ರ ಉಂಡಿ ನೋಡ್ದ.
ಏನಿಲ್ಲ, ಗುಂಡಿ ಗಿಂಡಿ ಎಲ್ಲ ಏನಿಲ್ಲ. ಯಾರೋ ಏನೋ ಹಾಕಬಹುದು, ಏನ್ ಕಾಣ್ತಾ ಇಲ್ಲ, ಏನೂ ಇಲ್ಲ. KRS ಡ್ಯಾಮ್ ಹತ್ರ ನೋಡಿ ಫುಲ್ಲು ಟ್ರಾಫಿಕ್. ಅದಕ್ಕೆ ಹೇಳೋದು ಶನಿವಾರ ಭಾನುವಾರ ಬರಬೇಡ್ರಿ ಅಂತ. ಏನು ಹೇಳಿದ್ರೆ ಕೇಳ್ತೀರಾ ನೀವು? ಶನಿವಾರ ಭಾನುವಾರ ಬರಬಾರ್ದು ಯಾವುದೇ ಕಾರಣಕ್ಕೂ. ಈ ಟ್ರಾಫಿಕಲ್ಲಿ ಇಲ್ಲಿ ನೋಡಿ ಅಲ್ಲಲ್ಲಿ ಹೋಗ್ಬಿಟ್ಟಿರೋದು. ಅದೇ KRS ಡ್ಯಾಮ್. ವೀಕೆಂಡ್ ಬೇಡ ಅಂತ ಸುಮ್ಮನೆ ನಾನು ಹೇಳಿದ ಮತ್ತೆ ಕೇಳಲ್ಲ ಇವರು. ಇವಾಗ ನೋಡಿ ಏನು ಟ್ರಾಫಿಕ್, ಹೋದ್ರೆ ಏನು ಜನ ಇರ್ತಾರೋ ಯಾರು ಗೊತ್ತು. ಫುಲ್ಲು ಹಿಂದೆ ಟ್ರಾಫಿಕ್ ನೋಡಿ, ಫುಲ್ಲು ಜಾಮ್ ಇದೆ, ಫುಲ್ಲು ಜಾಮು. ಏನು ಮಾಡೋದೋ ಏನು ಕತೆನೋ ಒಂದು ಗೊತ್ತಾಗ್ತದೆ. ಹಿಂಗಿದು ಬೇಕಿತ್ತ ಮಗನೇ. ಸುಮಾರು 2 ಕಿಲೋಮೀಟರ್ ನಡ್ಕೊಂಡ್ ಬಂದಿರೋದು ಇಲ್ಲಿಗೆ ಇದು ನೋಡಕ್ಕೆ. ಸುಮ್ಮನೆ ನಾವು ಅದಕ್ಕೆ ಯಾವಾಗಲೂ ಸಿಂಪಲ್ ಆಗಿ ಬರ್ತೀವಿ, ಚಾಮುಂಡಿ ಬೆಟ್ಟ, ಭೂವಾರ ಸ್ವಾಮಿ ನೋಡ್ತೀವಿ, ಹೋಗ್ತಾ ಇರ್ತೀವಿ. ಈ KRS ಎಲ್ಲ ಈ ರೆಸ್ಟಲ್ಲಿ ಯಾರು ಬರ್ತಾರೆ ಹೇಳ್ರಿ? ನಮ್ಮ ದುರಾದೃಷ್ಟಕ್ಕೆ ಲೈಟಿಂಗು ಇಲ್ಲ, ಆಮೇಲೆ ಮ್ಯೂಸಿಕಲ್ಲೂ ಇಲ್ಲ, ಏನು ಇಲ್ಲ. ಅಂತ ಟೈಮಲ್ಲಿ ಕರ್ಕೊಂಡ್ಬಂದವ್ರು ಇವರು. ದುರಾದೃಷ್ಟ ಅಂತ ಅಲ್ಲ, ಮನಮೋಹನ್ ಸಿಂಗ್ ತೀರೋಗಿರೋದು. ಏನದು ಮನಮೋಹನ್ ಸಿಂಗ್ ಏನೋ ಹೇಳ್ತಾರಲ್ಲ, ಅದಕ್ಕೆ ಗೈಸ್ ಏನಿಲ್ಲ ಇವತ್ತು. ಅದಕ್ಕೆ 7 days ಏನೋ ಬಂದಂತೆ, ಮಾಡ್ತಾ ಇಲ್ಲ. ಲೈಟಿಂಗ್ಸು ಲೈಟಾಗಿ ಹಾಕಿದ್ದಾರೆ, ಲೈಟಿಂಗ್ಸ್ ಲೈಟಾಗಿ. ಅಲ್ಲೆಲ್ಲೋ ಒಂದು ಫೌಂಟೇನು ಅಷ್ಟೇ, ಒಂದೇ ಒಂದು ಫೌಂಟೇನ್. ಇವ್ರು ಯಾರೋ ಇಷ್ಟೊತ್ತಲ್ಲಿ ಬೋಟಿಂಗ್ ಮಾಡ್ತಾವ್ರೆ, ಏನು ಕಾಣಿಸ್ತೈತೋ ಇಲ್ಲೋ ಎಲ್ಲೋ ಅವ್ರಿಗೆ ಗೊತ್ತು. ಹ್ಞೂ ಪ್ರಶಾಂತ ಆಗಿರ್ತೈತೆ, ಯಾಕೆ ತಣ್ಣಗೆ ನೀರು ಕೆಳಗಡೆ ಐತಲ್ಲ. ಏನು ಇಂಡಿಯಾ ಫ್ಲಾಗ್ ಒಂದು ಲೈಟ್ಸ್ ಅಷ್ಟೇ, ಇಂಡಿಯಾದು ಫ್ಲಾಗ್. ಓ ಇವಾಗ ಎಲ್ಬೋ ಎಲ್ಲ ಮುಚ್ಚವ್ರೆ. ಕೆಳಗಡೆ ಒಂದು ಅದಕ್ಕಿಂತ ಮೇಲೆ ಇರೋದು, ಕೆಳಗಡೆ ಏನೇನೈತೋ ಅಷ್ಟೆಲ್ಲ ಬರ್ತೈತೆ. ಇಲ್ಲೆಲ್ಲ ಫೋನ್ ಬಿಟ್ರೆ ಯಾವ್ದು ನೀರ್ ಈ ಕಡೆಯಿಂದ ಬರ್ತಾ ಇರೋದು ಗೊತ್ತು. ಗೈಸ್ ನೋಡಿ ಹೆಂಗೆ ಬರ್ತಾ ಇದೆ ನೀರಂದ್ರೆ, ಸೈಕ್ ಫೋರ್ಸ್. ಹಿಂಗ್ ಬರ್ತಾ ಇರೋದ್ ನೀರು ಅಲ್ಲೂ ಐತೆವಪ್ಪ. ಅಯ್ಯೋ ನಾನು ನೋಡಿಲ್ಲ ಕೆಳಗಡೆ. ಏನಾದ್ರು ಲೈಟಿಂಗ್ಸು ಮತ್ತೆ ಮ್ಯೂಸಿಕಲ್ ಏನಾನು ಇದ್ದಿದ್ರೆ ಇಲ್ಲಿ ಜನಸಾಗರ ನೋಡಕ್ ಆಗ್ತಾ ಇರ್ಲಿಲ್ಲ. ನಾವಂತೂ ಸಿಗಾಕೊಂಡಿದೀವಿ ಬ್ರೋ, ಆಗೋಗ್ತಾ ಇದ್ವಿ. ಇಲ್ಲಿ ಫೋಟೋ ಶೂಟ್ ನೋಡಿ, ಫೋಟೋ ಶೂಟ್. ಯೋ ಯೋ KRS ಡ್ಯಾಮ್ ಅಲ್ಲಿ ಇಸ್ಕೊಂಡಿರೋ ಲೇಸರ್ ಲೈಟ್ ನೋಡಿ, ಚಿಕ್ಕ ಮಕ್ಳು ತರ ಆಟ ಆಡ್ತಾ ಇದ್ವಿ. ಮನೆಗೇನೋ ಶಾಪಿಂಗ್ ಎಲ್ಲ ಮಾಡ್ತಾ ಇದಾರೆ. ಎಲ್ಲ ವುಡನ್ ಐಟಮ್ಸ್. ಏನಿದು? ಏನ್ ಈಸ್ಕೊಂಡಂಗೆ ಈಸ್ಕೊ. ಇದೆಲ್ಲ ಅಲ್ಲಿ ಇದ್ರಲ್ಲಿ ಸಿಕ್ಕಲ್ಲ, ಚನ್ನಪಟ್ಟಣ. ಈಸ್ಕೊ ಸೈಕ್ ಬ್ಯಾಟು ಬಾಲು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ನೋಡಿ. ಎಲ್ಲ ಸುಮ್ಮನೆ ಆಫ್ ಮಾಡ್ಕೊಂಡು ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಟ್ರಾಫಿಕ್ ಆಗೈತೆ KRS. ಅಯ್ಯೋ ನೋಡ್ತಾ ಇದ್ರೆ ಈ ಲೈಟ್ಗಳನ್ನ, ಈ ಕಾರುಗಳನ್ನ, ಅಯ್ಯೋ ಶನಿವಾರ ಭಾನುವಾರ ಏನಕ್ಕೆ ಬರ್ತೀರಾ ಅನ್ಸುತ್ತೆ, ಅಷ್ಟು ಟ್ರಾಫಿಕ್ ಇದೆ ನೋಡಿ. ಯಪ್ಪ ಭಯ ಆಗ್ತೈತೆ ಇದು ನೋಡಿದ ಇದ್ರೆ, ಅಷ್ಟು ಟ್ರಾಫಿಕ್. ಏನ್ ಸರ್ ಯಾವಾಗ ಸಾಟರ್ಡೆ ಸಂಡೇ ಯಾವಾಗ ಹಿಂಗೆ ಇರುತ್ತಾ? ಏನ್ ಗೊತ್ತಾ, ದಯವಿಟ್ಟು ಶನಿವಾರ ಭಾನುವಾರ ಮಾತ್ರ ಟ್ರಿಪ್ ಹೋಗ್ಬೇಡ್ರಿ. ಭಯಂಕರ ಟ್ರಾಫಿಕ್ಕು. ಎಷ್ಟು 2-3 ಕಿಲೋಮೀಟ್ರ್ ಟ್ರಾಫಿಕ್ಕು KRS ಡ್ಯಾಮಲ್ಲಿ. ಯಾಕೆ ಹೇಳ್ತೀರಾ? ಶನಿವಾರ ಭಾನುವಾರ ಮಾತ್ರ ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೇದು. ನೋಡಿ ಹೆಂಗಿದೆ ಅಂತ ಟ್ರಾಫಿಕ್.
ಈ ಕಡೆನೋ ಲೈಟಾಗಿ ಇವಾಗ ಕ್ಲಿಯರ್ ಆಗಿರೋದು ನೋಡಿ. ಫುಲ್ಲು ಟ್ರಾಫಿಕ್ಕು, ಬಲೆ ಬೆಜ್ಜೆ. ಇನ್ನು ಅಲ್ಲಿ ತೋರಿಸ್ತೀನಿ ನೋಡಿ ನಿಮ್ಗೆ. ಇವಾಗ ಅಲ್ಲಿ ಫುಲ್ಲು ಏನು ಲೈಟ್ಸ್ ಇದೆಯೋ ಅದೆಲ್ಲ ಫುಲ್ಲು ವೆಹಿಕಲ್ಸ್ದೆ, ದಯವಿಟ್ಟು ಅವಾಯ್ಡ್ ಮಾಡಿ ಶನಿವಾರ ಭಾನುವಾರ ಟ್ರಾವೆಲ್ ಮಾಡೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಗೈಸ್. ಅಟ್ಮಾಸ್ಫಿಯರ್ ನೋಡಿ ಗೈಸ್. ನೈಟ್ ನಾವು ಡಿನ್ನರ್ ಮಾಡೋಕ್ಕೆ ಬಂದಿರೋದು ಇಲ್ಲಿ ದಿ ರುಚಿ ದಿ ಪ್ರಿನ್ಸ್ ಅಂತ ಏನೋ ನೋಡಿ, ತರ್ತೀನಿ. ರುಚಿ ಸಾಕಾಗಿದೆ. ಇಲ್ಲೆಲ್ಲ ಕ್ಯಾಂಡಲ್ ನೈಟ್ ಡಿನ್ನರ್ ಮಾಡ್ತಾ ಇದ್ದಾರೆ. ಇಲ್ಲಿ ಫುಲ್ಲು ಕ್ರೌಡ್ ಏನು ಅಷ್ಟೊಂದಿಲ್ಲ. ಕ್ರಿಕೆಟ್ ನಡೀತಾ ಇದೆ ಇಲ್ಲಿ ಲೈವು. ಸಾಕಾಗಿದೆ. ನೈಟ್ ಡಿನ್ನರ್ ರುಚಿ ವೆಜ್ಜಲ್ಲಿ ಹೆಂಗೈತೆ ಸೈ? ಏನು ಶುರುವಾಯಿತು? ಎಲ್ಲಿಂದ ಯಾವಾಗ ಇದೆ? ನೀನೇನು ನಿಮ್ಮ ಜನ್ರೇಷನ್ ಇದಿಲ್ಲ ಅಲ್ಲ ಅಂತ ಬೇಜಾರಾಗ್ತಿದೆ ತಾನೆ ನೀನು. ಹಿಂಗೆಲ್ಲ ಮಾಡಲ್ಲ ಇವ್ರು, ಈ ಥರ ಬಾಳ್ಬೇಡಲ್ಲ. ಸೊ ಆ್ಯಕ್ಚುಲಿ ಇದು ಪನ್ನೀರು ಬಟರ್ ಮಸಾಲ, ಇನ್ನೊಂದು ವೆಜಿಟೇಬಲ್ಲು. ಸಕ್ಕತ್ತಾಗಿದೆ. ಅಟ್ಮಾಸ್ಫಿಯರು ಎಲ್ಲ ಸಕ್ಕತ್ತಾಗಿದೆ. ಟೇಸ್ಟು ಎಲ್ಲ ಚೆನ್ನಾಗಿದೆ. ಮೈಸೂರಿಗೆ ಏನಾರ ಬಂದಾಗ ಟ್ರೈ ಮಾಡಿ. ನ್ಯೂ ಇಯರ್ ಇದೆ, ಫುಲ್ ಸೆಲೆಬ್ರೇಷನು. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋದಲ್ಲಿ ನೋಡಿ ಹೆಂಗಿದೆ ಅಟ್ಮಾಸ್ಫಿಯರ್ ಅಂತ. ಜೀರಾ ರೈಸ್ ವೆಜ್ ಬಿರಿಯಾನಿ ನ್ಯೂ ಇಯರ್ ಆಫರ್.